ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತೇ ನಾನು ನಿಮಗೆ ಒಂದು ಅದ್ಭುತವಾದ ಮಾಹಿತಿ ನೀಡಲಿಕ್ಕೆ ಬಂದಿದ್ದೇನೆ. ಅದು ಯಾವುದು ಅಂದರೆ, ಪೂಜೆ ಮಾಡಬೇಕಾದ್ರೆ ಮೊದಲು ನಾವು ದೀಪ ಹಚ್ಚಬೇಕಾ ಅಥವಾ ಧೂಪ ಹಾಕಬೇಕಾ, ಶಾಸ್ತ್ರ ಏನು ಹೇಳಿದೆ, ಶಾಸ್ತ್ರದಲ್ಲಿ ಏನೇನಿದೆ ಅಂತ ನಾನು ಎಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದಿರೋದ ಮೊದಲಿಂದ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಈ ಥರ ನೀವು ಪೂಜೆ ಮಾಡಬೇಕಾದ್ರೆ ಕೆಲವೊಂದು ನೀವು ಫಾಲೋ ಮಾಡ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ಅಷ್ಟ ಐಶ್ವರ್ಯಗಳು ತುಂಬಿರುತ್ತೆ ಫ್ರೆಂಡ್ಸ್. ಬನ್ನಿ, ಅದು ಯಾವುದಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಪೂಜೆ ಮಾಡುವಾಗ ಮೊದಲು ದೀಪ ಹಚ್ಚಬೇಕಾ ಅಥವಾ ಅಗರಬತ್ತಿ ಹಚ್ಚಬೇಕಾ, ಶಾಸ್ತ್ರ ಏನಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಯಾವುದು ಮೊದಲು? ಬಹುತೇಕ ಜನರು ಮೊದಲು ಧೂಪವನ್ನು, ಅಗರಬತ್ತಿಯನ್ನು ಅಥವಾ ದೀಪವನ್ನು ಹಚ್ಚಬೇಕಾ ಎನ್ನುವ ಗೊಂದಲದಲ್ಲಿರುತ್ತಾರೆ. ಬನ್ನಿ, ಅದಕ್ಕೆ ಶಾಸ್ತ್ರದ ಅಭಿಮತ ಏನಿದೆ ನೋಡೋಣ ಒಂದೊಂದಾಗಿ. ಮೊದಲನೇದಾಗಿ ದೀಪ ಹಚ್ಚುವುದು ಶ್ರೇಷ್ಠ. ಹಿಂದೂ ಧರ್ಮದಲ್ಲಿ ದೀಪವನ್ನು ಮೊದಲಿಗೆ ಹಚ್ಚುವುದು ಶ್ರೇಷ್ಠ. ದೀಪ ಹಚ್ಚುವುದು ದೇವರನ್ನು ಆಹ್ವಾನಿಸುವ ಪವಿತ್ರ ಸಂಕೇತವಾಗಿದೆ ಫ್ರೆಂಡ್ಸ್. ಅದಲ್ಲದೆ ಎರಡನೇದಾಗಿ ಜ್ಞಾನ ಮತ್ತು ಶುದ್ಧತೆ. ದೀಪವು ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ದೈವಿ ಶಕ್ತಿಯನ್ನು ಆಮಂತ್ರಿಸುವ ಪ್ರಥಮ ಹಂತವಾಗಿದೆ ಫ್ರೆಂಡ್ಸ್. ಅದಲ್ಲದೆ ಧೂಪ, ಅಗರಬತ್ತಿ ಯಾಕೆ? ಅಗರಬತ್ತಿ ಅಥವಾ ಧೂಪವು ದೇವರನ್ನು ಪ್ರೀತಿಸುವ ಸುಗಂಧದ ಅರ್ಪಣೆಯಾಗಿದೆ ಫ್ರೆಂಡ್ಸ್. ಆದರೆ ಅದು ದೀಪ ಹಚ್ಚಿದ ನಂತರ ಹಂತ ಹಂತವಾಗಿ ಹೆಚ್ಚುತ್ತಾ ಹೋಗುತ್ತೆ ಫ್ರೆಂಡ್ಸ್. ಅದಲ್ಲದೆ ಅಗ್ನಿದೇವನ ಆಹ್ವಾನ. ಅಗ್ನಿದೇವನು ದೇವತೆಯರ ಪ್ರಮುಖ ದೇವನಾಗಿರುವುದರಿಂದ ಮೊದಲು ಆತನನ್ನು ಆಹ್ವಾನಿಸುವುದು, ಪೂಜಿಸುವುದು ಶ್ರೇಷ್ಠವೆಂದು ಕೆಲವು ಗ್ರಂಥಗಳು ತಿಳಿಸುತ್ತದೆ ಫ್ರೆಂಡ್ಸ್. ಅದಕ್ಕೆ ದೀಪಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಅದಲ್ಲದೆ ಸರಿಯಾದ ಕ್ರಮ ಹೇಗಿದೆ? ಪೂಜೆ ಶುರು ಮಾಡುವ ಮುನ್ನ ಸ್ಥಳ ಶುದ್ಧೀಕರಣವಾಗಿರಬೇಕು. ನಂತರ ದೀಪ ಹಚ್ಚುವುದು, ಅದನಂತರ ಸಂಕಲ್ಪ, ನಂತರ ಧೂಪ, ಅಗರಬತ್ತಿ ಹಚ್ಚುವುದು, ಕೊನೆಯ ಪುಷ್ಪ, ನೈವೇದ್ಯ ಹಾಗೂ ಅರ್ಚನೆ ಮಾಡುವುದು, ಪೂಜೆಗಳ ಮಾಡುವುದು ಸರಳ ವಿಧಾನವಾಗಿದೆ ಫ್ರೆಂಡ್ಸ್. ಅದಲ್ಲದೆ ಮೊದಲು ಧೂಪ ಹಚ್ಚಿದರೆ ತಪ್ಪೆ. ಮೊದಲು ಧೂಪ ಹಚ್ಚುವುದು ಪಾಪವಲ್ಲ, ಆದರೆ ದೇವರನ್ನು ಆಹ್ವಾನಿಸದೆ ಅರ್ಪಣೆ ಮಾಡುವುದು ಸಮರ್ಪಕವಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಫ್ರೆಂಡ್ಸ್. ಅದಲ್ಲದೆ ಮನೆಯ ಪೂಜೆ. ದೈನಂದಿನ ಪೂಜೆಯಲ್ಲಿ ದೇವರ ದರ್ಶನಕ್ಕೂ ಮುನ್ನ ದೀಪ ಹಚ್ಚುವುದು ಅತ್ಯಂತ ಪವಿತ್ರ ಕ್ರಮವಾಗಿದ್ದು, ಪೂಜೆಯ ಮಾನಸಿಕ ಶಾಂತಿ, ಶಕ್ತಿ, ನೆಮ್ಮದಿಗೆ ಮಾರ್ಗವಾಗಿದೆ ಫ್ರೆಂಡ್ಸ್. ಅದಲ್ಲದೆ ದೇವರ ಅನುಗ್ರಹ. ಮೊದಲು ದೀಪ, ನಂತರ ಧೂಪ ನಿಮ್ಮ ದಿನನಿತ್ಯದ ಪೂಜಾ ಶ್ರದ್ಧಾ, ಶುದ್ಧತೆಗೆ ಮತ್ತು ಶ್ರೇಯಸ್ಸಿನಿಂದ ತುಂಬಿರಲು ತುಂಬ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಅದಕ್ಕೆ ದೀಪಕ್ಕೆ ಶಾಸ್ತ್ರದಲ್ಲಿ ತುಂಬ ಅತ್ಯಮೂಲ್ಯವಾದ ಸ್ಥಾನವನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಪೂಜೆ ಮಾಡಬೇಕಾದ್ರೆ ಮೊದಲು ಧೂಪ ಹಾಕಬೇಕು ಅಥವಾ ದೀಪ ಹಚ್ಚಬೇಕಂತ. ಮೊದಲು ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ಒಂದು ಬದಲಾವಣೆಗಳನ್ನು ಮಾಡ್ತಾ ಬಂದಿದ್ದೆ. ಅದರಲ್ಲಿ ಮನೆಯಲ್ಲಿ ಯಾವುದೇ ಜಗಳ, ಕಿರಿಕಿರಿಗಳು ಆಗದೇ ಇರೋ ಹಾಗೆ ಮತ್ತು ಸುಖ, ಶಾಂತಿ, ಸಮೃದ್ಧಿಯಿಂದ ಜೀವನ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿತ್ತು ಅಂದರೆ, ಒಂದು ಒಳ್ಳೆ ಮಾಹಿತಿ, ಸಂದೇಶ ಸಿಕ್ಕಿದೆ ಅನ್ನೋದೇ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.